ನಮಸ್ಕಾರ. ಕ್ರಿಪ್ಟೋ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಕುತೂಹಲಕಾರಿ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತಿದೀವಿ. ದೊಡ್ಡ ದೊಡ್ಡ ಹಣಕಾಸು ಸಂಸ್ಥೆಗಳಿದಾವಲ್ಲ, ದೊಡ್ಡ ಕಾರ್ಪೊರೇಷನ್ಸ್ಗಳು ಅಷ್ಟೇ ಯಾಕೆ, ಕೆಲವು ದೇಶಗಳು ಕೂಡ ಇದ್ದಕ್ಕಿದ್ದಂತೆ ಯಾಕೆ ಈ ಬಿಟ್ಕಾಯಿನ್ನಲ್ಲಿ ಇಷ್ಟೊಂದು ಆಸಕ್ತಿ ತೋರಿಸ್ತಾ ಇವೆ? ಕಳೆದ ಕೆಲವು ವರ್ಷಗಳಿಂದ ನೋಡ್ತಾ ಇದ್ರೆ ಆಕ್ಚುಲಿ ಕೋವಿಡ್ ಆದ್ಮೇಲಿಂದ ಅಂತೂ ಇದು ತುಂಬಾ ಜೋರಾಗಿದೆ ಅನಿಸ್ತೆ. ಈ ಮೈಕ್ರೋ ಸ್ಟ್ರಾಟಜಿ ಅಂತ ದೊಡ್ಡ ಟೆಕ್ ಕಂಪನಿಗಳು ಸಾವಿರಾರು ಕೋಟಿ ಡಾಲರ್ನಷ್ಟು ಬಿಟ್ಕಾಯಿನ್ ಖರೀದಿ ಮಾಡಿವೆ. ಹೌದು. ಮತ್ತೆ ಈಗ ಬ್ಲ್ಯಾಕ್ ರಾಕ್, ಫಿಡೆಲಿಟಿ ಅಂದ್ರೆ ಜಗತ್ತಿನ ಅತಿ ದೊಡ್ಡ ಆಸ್ತಿ ನಿರ್ವಾಹಕರು, ಇವರೆಲ್ಲ ಬಿಟ್ಕಾಯಿನ್ ETF ಅಂತ ಶುರು ಮಾಡಿದ್ದಾರೆ. ಅದೇ ದೊಡ್ಡ ಸುದ್ದಿ ಆಯ್ತು ನೋಡಿ. ಅಷ್ಟೇ ಅಲ್ಲ, ಎಲ್ ಸಾಲ್ವಡಾರ್ನಂತಹ ದೇಶಗಳು ಅದನ್ನ ಲೀಗಲ್ ಟೆಂಡರ್ ಅಂದ್ರೆ ಕಾನೂನುಬದ್ಧ ಹಣ ಅಂತ ಮಾಡಿದ್ವು. ಭೂತಾನ್ ದೇಶ ಒಳಗೊಳಗೆ ಮೈನಿಂಗ್ ಮಾಡ್ತಿದೆ ಅಂತ ಸುದ್ದಿ ಬಂತು. ಇದೆಲ್ಲ ಹೇಗೆ ಸುಮ್ನೆ ಆಗ್ತಾ ಇದೆಯಾ, ಅಥವಾ ಇದ್ರ ಹಿಂದೆ ಏನಾದ್ರೂ ಗಟ್ಟಿಯಾದ ಕಾರಣ ಇದೆಯಾ? ಸರಿ, ಇದ್ರೊಳಗೇನಿದೆ ಅಂತ ಸ್ವಲ್ಪ ಬಿಡಿಸ್ ನೋಡೋಣವಾ? ಖಂಡಿತ. ನೋಡಿ, ಈ ಬದಲಾವಣೆ ಇದೆಯಲ್ಲ, ಇದನ್ನ ನಾವು ಹೇಗೆ ಹೇಳೋದು, ಹವಾಮಾನ ಬದಲಾದ ಹಾಗೆ ಒಂದೇ ದಿನದಲ್ಲಿ ಗೊತ್ತಾಗಲ್ಲ. ನಿಧಾನಕ್ಕೆ. ಹೌದು, ನಿಧಾನವಾಗಿ ಆದರೆ ಖಚಿತವಾಗಿ ಆಗ್ತಾ ಇರುತ್ತೆ. ಈಗ ಕ್ರಿಪ್ಟೋ ಜಗತ್ತಲ್ಲಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಗ್ಲೋಬಲ್ ಫೈನಾನ್ಸ್ನಲ್ಲೂ ಕೂಡ ಒಂದು ಕಾಲ ಬದಲಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನಾವು ಒಂದು ಮುಖ್ಯವಾದ ಪ್ರಶ್ನೆ ಕೇಳ್ಕೊಳ್ಬೇಕು. ಇದು ತುಂಬಾ ಜನರಿಗೆ ತಕ್ಷಣಕ್ಕೆ ಹೊಳೆಯೋದಿಲ್ಲ. ನಿಜವಾಗಿಯೂ ಬಿಟ್ಕಾಯಿನ್ ಬೆಲೆ ಏರ್ತಾ ಇದೆಯಾ, ಅಥವಾ ನಾವು ಬಳಸೋ ಈ ಫಿಯಟ್ ಕರೆನ್ಸಿಗಳಿದಾವಲ್ಲ? ಫಿಯಟ್ ಅಂದ್ರೆ ಸರ್ಕಾರ ಮುದ್ರಿಸೋ ಹಣನ? ಹೌದು, ಅದೇ. ಅಮೆರಿಕನ್ ಡಾಲರ್ ಇರ್ಬೋದು, ನಮ್ಮ ರೂಪಾಯಿ, ಯೂರೋ, ಇವುಗಳ ನಿಜವಾದ ಮೌಲ್ಯ ಅಂದ್ರೆ ಅವುಗಳ ಕೊಳ್ಳುವ ಶಕ್ತಿ ಅದು ಕಡಿಮೆ ಆಗ್ತಾ ಇದೆಯಾ? ಇದು ಪ್ರಶ್ನೆ. ಓಹೋ. ವಾಸ್ತವದಲ್ಲಿ ಏನಾಗ್ತಿದೆ ಅಂದ್ರೆ, ಬಿಟ್ಕಾಯಿನ್ ಆ ಫಿಯಟ್ ಸಿಸ್ಟಮ್ ಒಳಗೆ ಹೋಗ್ತಿಲ್ಲ. ಬದಲಿಗೆ ಫಿಯಟ್ ಹಣನೇ ಅಂದ್ರೆ ಡಾಲರ್, ಯೂರೋಗಳೇ ಅಪಾರ ಪ್ರಮಾಣದಲ್ಲಿ ನಿಧಾನವಾಗಿ ಬಿಟ್ಕಾಯಿನ್ ಕಡೆಗೆ ಹರಿದು ಬರ್ತಾ ಇದೆ. ಅಂದ್ರೆ ಒಂದು ಸ್ಪಾಂಜ್ ನೀರನ್ನ ಹೀರ್ಕೊಂಡ ಹಾಗೆ. ಎಕ್ಸಾಕ್ಟ್ಲಿ, ಅದೇ ಹೋಲಿಕೆ. ಜಗತ್ತಿನಲ್ಲಿರುವ ಹೆಚ್ಚುವರಿ ಹಣವನ್ನ ಬಿಟ್ಕಾಯಿನ್ ತನ್ನತ್ತ ಸೆಳೆದುಕೊಳ್ತಾ ಇದೆ. ಇದರ ಅರ್ಥ ಏನು ಅಂದ್ರೆ, ಸರಳವಾಗಿ ಹೇಳೋದಾದ್ರೆ, ಈ ದೊಡ್ಡ ದೊಡ್ಡ ಸಂಸ್ಥೆಗಳು, ಕಾರ್ಪೊರೇಷನ್ಗಳು, ಬುದ್ಧಿವಂತ ಹೂಡಿಕೆದಾರರು ಇವರೆಲ್ಲ ಮುಂದಿನ 5, 10, 20 ವರ್ಷಗಳಲ್ಲಿ ಈಗ ನಾವು ಬಳಸ್ತಿರುವ ಫಿಯಟ್ ಹಣದ ಮೌಲ್ಯ ಬಿಟ್ಕಾಯಿನ್ಗೆ ಹೋಲಿಸಿದರೆ ತುಂಬಾ ಕಡಿಮೆ ಆಗುತ್ತೆ ಅಂತ ನಂಬಿದ್ದಾರೆ ಅಥವಾ ಅಂದಾಜು ಮಾಡ್ತಿದ್ದಾರೆ. ಅವರ ದೃಷ್ಟಿಯಲ್ಲಿ ಲಾಂಗ್ ಟರ್ಮ್ಗೆ ನಿಜವಾದ ಸೇಫ್ ಅಸೆಟ್ ಅಂದ್ರೆ ಅದು ಡಾಲರ್ ಅಲ್ಲ, ರೂಪಾಯಿ ಅಲ್ಲ, ಬಹುಶಃ ಬಿಟ್ಕಾಯಿನ್ ಇರಬಹುದು ಅನ್ನೋ ತೀರ್ಮಾನಕ್ಕೆ ಬರ್ತಿದ್ದಾರೆ. ಇದು ನಿಜಕ್ಕೂ ಬಹಳ ಆಸಕ್ತಿಕರವಾದ ಪಾಯಿಂಟ್. ಆದ್ರೆ ಈಗಲೇ ಯಾಕೆ ಇದ್ದಟ್ಟಿದ್ದಂತೆ ಈ 2024 ಅಥವಾ ಈ ದಶಕದಲ್ಲೇ ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಂಸ್ಥೆಗಳು, ದೇಶಗಳು ಇದರ ಕಡೆಗೆ ನೋಡ್ತಿವೆ? ಏನಾದ್ರೂ ಸ್ಪೆಸಿಫಿಕ್ ಕಾರಣಗಳಿವ್ಯಾ? ಖಂಡಿತವಾಗಿಯೂ ಇವೆ. ಕಾರಣಗಳು ಸ್ಪಷ್ಟವಾಗಿವೆ. ಜಾಗತಿಕ ಹಣಕಾಸು ವ್ಯವಸ್ಥೆಯ ದೊಡ್ಡ ತಲೆಗಳಿಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದೇನಂದ್ರೆ, ಜಗತ್ತಿನ ಬಹುತೇಕ ಎಲ್ಲಾ ಪ್ರಮುಖ ದೇಶಗಳ ಸರ್ಕಾರಗಳ ಮೇಲಿರೋ ಸಾಲ ಇದೆಯಲ್ಲ, ಅದು ಕಂಟ್ರೋಲ್ ತಪ್ಪೋಗಿದೆ, ವಿಪರೀತವಾಗಿದೆ. ಹೌದಾ? ಎಷ್ಟು? ಉದಾಹರಣೆಗೆ ಅಮೆರಿಕಾನೇ ತಗೊಳ್ಳಿ. ಅಲ್ಲಿ ಸರ್ಕಾರದ ಒಟ್ಟು ಸಾಲ ಆ ದೇಶದ GDP ಅಂದ್ರೆ ಒಂದು ವರ್ಷದ ಒಟ್ಟು ಆದಾಯಕ್ಕಿಂತ ಜಾಸ್ತಿ ಇದೆ. 123%ಗಿಂತ ಹೆಚ್ಚು ಅಂತ ಹೇಳ್ತಾರೆ. ಅಬ್ಬಾ, ಅಂದ್ರೆ ದುಡಿಯೋದಕ್ಕಿಂತ ಸಾಲನೇ ಜಾಸ್ತಿನಾ? ಹೌದು, ಇಂತಹ ಪರಿಸ್ಥಿತಿ ಇದೆ. ಇದನ್ನ ಪೂರ್ತಿಯಾಗಿ ತೀರ್ಸೋದು ಅಂದ್ರೆ ಅದು ಬಹುತೇಕ ಅಸಾಧ್ಯಲ ಮಾತು. ಆದ್ರೆ ಅದ್ರ ಮೇಲಿನ ಬಡ್ಡಿ ಕಟ್ಲೇಬೇಕು, ಕಂತು ಕಟ್ಲೇಬೇಕು. ಇಲ್ಲಂದ್ರೆ ದೇಶವೇ ದಿವಾಳಿ ಅಂದ್ಹಾಗೆ. ಹೌದು. ಹಾಗಾದ್ರೆ ಈ ಹಣ ಎಲ್ಲಿಂದ ತರೋದು? ಸರ್ಕಾರಗಳಿಗಿರೋದು ಎರಡೇ ದಾರಿ. ಒಂದು, ಜನರ ಮೇಲೆ, ಉದ್ಯಮಗಳ ಮೇಲೆ ತೆರಿಗೆ ಜಾಸ್ತಿ ಮಾಡಬೇಕು. ಅದು ಕಷ್ಟ ಅಲ್ವಾ ರಾಜಕೀಯವಾಗಿ? ತುಂಬಾ ಕಷ್ಟ, ಯಾರೂ ಒಪ್ಪಲ್ಲ. ಇನ್ನೊಂದು ದಾರಿ, ಸುಲಭದ ದಾರಿ, ಅಂದ್ರೆ ಹೆಚ್ಚು ಹಣವನ್ನು ಪ್ರಿಂಟ್ ಮಾಡೋದು. ಅಂದ್ರೆ ಈಗ ಡಿಜಿಟಲ್ ಆಗಿ ಕ್ರಿಯೇಟ್ ಮಾಡೋದು. ಅದಕ್ಕೆ ಕ್ವಾಂಟಿಟೇಟಿವ್ ಈಸಿಂಗ್ ಅಂತ ಅಂತಾರೆ. ಸರಿ. ಆದ್ರೆ ಹಾಗೆ ಸುಮ್ನೆ ಹಣ ಪ್ರಿಂಟ್ ಮಾಡಿದ್ರೆ ಏನಾಗತ್ತೆ? ಒಳ್ಳೆ ಪ್ರಶ್ನೆ. ಹಾಗೆ ಮಾಡಿದ್ರೆ ಮಾರುಕಟ್ಟೆಯಲ್ಲಿ ಹಣದ ಚಲಾವಣೆ ಜಾಸ್ತಿ ಆಗತ್ತೆ. ಆದ್ರೆ ವಸ್ತುಗಳು, ಸೇವೆಗಳು ಅಷ್ಟೇ ಇರತ್ತೆ, ಅಥವಾ ಸ್ವಲ್ಪ ನಿಧಾನಕ್ಕೆ ಜಾಸ್ತಿ ಆಗತ್ತೆ. ಆಗೇನಾಗತ್ತೆ? ಹೆಚ್ಚು ಹಣ ಕಡಿಮೆ ವಸ್ತುಗಳ ಹಿಂದೆ ಬೀಳತ್ತೆ. ಓಕೆ, ಅಂದ್ರೆ ಬೆಲೆಗಳು ಜಾಸ್ತಿ ಆಗತ್ತಾ? ಕರೆಕ್ಟ್. ಅದನ್ನೇ ಹಣದುಬ್ಬರ, ಇನ್ಫ್ಲೇಷನ್ ಅಂತ ಕರೆಯೋದು. ವಸ್ತುಗಳ ಬೆಲೆ ಏರ್ತಾ ಹೋಗತ್ತೆ. ಈ ಹಣದುಬ್ಬರ ಜಾಸ್ತಿ ಆದ ಹಾಗೆ ನಮ್ಮ ಕೈಲಿರೋ ದುಡ್ಡಿನ ಬೆಲೆ ಅಂದ್ರೆ ಕೊಳ್ಳುವ ಶಕ್ತಿ ಅದು ಕಡಿಮೆ ಆಗತ್ತೆ. ಇವತ್ತು 100 ರೂಪಾಯಿಗೆ ತರುವ ವಸ್ತು ನಾಳೆ 110 ಆಗತ್ತೆ. ಸಂಬಳ ಅಷ್ಟೇ ಇದ್ರೆ ಕಷ್ಟ. ಹೌದು.
ಈ ರೀತಿ ಸರ್ಕಾರಗಳು ತಮ್ಮ ಸಾಲದ ಭಾರ ಇಳಿಸೋಕೆ ಹಣ ಪ್ರಿಂಟ್ ಮಾಡಿದ್ರೆ ಅದರ ಭಾರ ಸಾಮಾನ್ಯ ಜನರ ಮೇಲೆ ಹಣದುಬ್ಬರದ ರೂಪದಲ್ಲಿ ಬೀಳುತ್ತೆ. ಯಾವಾಗ ಈ ನಮ್ಮ ಫಿಯಾಟ್ ಹಣದ ಮೌಲ್ಯ ಹೀಗೆ ಕಡಿಮೆ ಆಗ್ತಾ ಹೋಗುತ್ತೋ ಆಗ ತುಲನಾತ್ಮಕವಾಗಿ ಸಪ್ಲೈ ಲಿಮಿಟೆಡ್ ಇರೋ ಅಂದ್ರೆ ಪೂರೈಕೆ ಸೀಮಿತವಾಗಿರೋ ಬಿಟ್ಕಾಯಿನ್ನಂತಹ ಆಸ್ತಿಯ ಬೆಲೆ ಈ ಫಿಯಾಟ್ ಕರೆನ್ಸಿಗಳಿಗೆ ಹೋಲಿಸಿದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಬರೀ ಅಮೆರಿಕಾದಲ್ಲಿ ಆಗ್ತಿರೋದಾ? ಇಲ್ಲ, ಖಂಡಿತ ಇಲ್ಲ. ಯುರೋಪು, ಜಪಾನು, ಚೀನಾ, ಭಾರತ ನೀವು ಯಾವುದೇ ದೊಡ್ಡ ಎಕಾನಮಿ ತಗೊಳ್ಳಿ, ಹೆಚ್ಚು ಕಮ್ಮಿ ಎಲ್ಲ ಕಡೆ ಇದೇ ಕತೆ. ವಿಪರೀತ ಸಾಲ, ಹಣದುಬ್ಬರದ ಭಯ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಮುಂದಿನ ಒಂದು 10, 20, 30 ವರ್ಷಗಳ ಕಾಲ ಈ ಜಗತ್ತಿನ ಪ್ರಮುಖ ಫಿಯಟ್ ಕರೆನ್ಸಿಗಳು ಡಾಲರ್, ಯೂರೋ, ಯೆನ್, ಯುವಾನ್, ರೂಪಾಯಿ ಇವೆಲ್ಲದರ ನಿಜವಾದ ಕೊಳ್ಳುವ ಶಕ್ತಿ ಕಡಿಮೆ ಆಗ್ತಾ ಹೋಗೋ ಸಾಧ್ಯತೆನೇ ಜಾಸ್ತಿ ಇದೆ. ಇದು ಕಹಿಯಾದ್ರೂ ಸತ್ಯ. ಓಕೆ, ಇಲ್ಲಿಂದ ವಿಷಯ ಇನ್ನೂ ರೋಚಕ ಆಗತ್ತೆ ಅನ್ನಿಸುತ್ತೆ. ಯಾಕಂದ್ರೆ ಪರಿಸ್ಥಿತಿ ಹೀಗಿರುವಾಗ, ಅಂದ್ರೆ ನಮ್ಮ ಹತ್ರ ಇರೋ ದುಡ್ಡಿನ ಬೆಲೆನೇ ಕಡಿಮೆ ಆಗುತ್ತೆ ಅನ್ನೋ ಭಯ ಇರುವಾಗ ನಮ್ಮ ಸಂಪತ್ತನ್ನ ಕಾಪಾಡ್ಕೊಳ್ಳೋಕೆ ಸೇಫ್ ಆದ ದಾರಿ ಯಾವುದು ಅಂತ ಪ್ರಶ್ನೆ ಬರುತ್ತಲ್ವಾ? ಖಂಡಿತ. ಮೊದ್ಲೆಲ್ಲ ಇಂಥ ಟೈಮಲ್ಲಿ ಚಿನ್ನಾನೇ ಸೇಫ್ ಅಂತಿದ್ರು, ಗೋಲ್ಡ್. ಆದ್ರೆ ಚಿನ್ನಾನ ದೊಡ್ಡ ಮೊತ್ತದಲ್ಲಿ ಇಟ್ಕೊಳ್ಳೋದು, ಅದನ್ನ ಟ್ರಾನ್ಸ್ಫರ್ ಮಾಡೋದು ಅದೆಲ್ಲ ಸ್ವಲ್ಪ ಕಷ್ಟ. ಹೌದು, ಪ್ರಾಕ್ಟಿಕಲ್ ಸಮಸ್ಯೆಗಳಿವೆ. ಈಗ ಈ ಡಿಜಿಟಲ್ ಯುಗದಲ್ಲಿ ಬಿಟ್ಕಾಯಿನ್ ಅನ್ನ ಡಿಜಿಟಲ್ ಚಿನ್ನ ಅಂತ ಕರೀತಿದ್ದಾರಲ್ವಾ? ಯಾಕ್ ಹಾಗೆ? ಆ ಡಿಜಿಟಲ್ ಚಿನ್ನ ಹೋಲಿಕೆ ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಚಿನ್ನದ ಹಾಗೇನೆ ಬಿಟ್ಕಾಯಿನ್ನ ಒಟ್ಟು ಸಪ್ಲೈ ಲಿಮಿಟೆಡ್. ಮ್ಯಾಕ್ಸಿಮಮ್ 21 ಮಿಲಿಯನ್ ಅಂದ್ರೆ 2,10,00,000 ಅಷ್ಟೇ. ಅದಕ್ಕಿಂತ ಜಾಸ್ತಿ ಬರೋದಿಲ್ಲ. ಸೀಮಿತವಾಗಿದೆ. ಹೌದು, ಈ ಸೀಮಿತ ಪೂರೈಕೆನೇ ಅದಕ್ಕೆ ಮೌಲ್ಯ ಕೊಡುತ್ತೆ. ಲಾಂಗ್ ಟರ್ಮ್ಗೆ ಮೌಲ್ಯವನ್ನ ಹಿಡಿದಿಟ್ಕೊಳ್ಳೋ ಸ್ಟೋರ್ ಆಫ್ ವ್ಯಾಲ್ಯೂ ಶಕ್ತಿ ಕೊಡುತ್ತೆ ಅಂತ ಜನ ನಂಬಿದ್ದಾರೆ. ಪ್ಲಸ್ ಇದು ಡಿಜಿಟಲ್ ಅಲ್ವಾ? ಹೌದು. ಹಾಗಾಗಿ ಇದನ್ನ ಜಗತ್ತಿನ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಫಾಸ್ಟ್ ಆಗಿ ಕಡಿಮೆ ಖರ್ಚಲ್ಲಿ ಕಳಿಸ್ಬೋದು. ಚಿನ್ನಕ್ಕಿಂತ ಸುಲಭವಾಗಿ ಡಿವೈಡ್ ಮಾಡ್ಬೋದು. ಈ ಕಾರಣಗಳಿಂದ ಅದನ್ನ ಡಿಜಿಟಲ್ ಚಿನ್ನ ಅಂತ ಪರಿಗಣಿಸ್ತಿದ್ದಾರೆ. ಸರಿ, ಹಾಗಾದ್ರೆ ಈ ಡಿಜಿಟಲ್ ಚಿನ್ನ ಕಾನ್ಸೆಪ್ಟ್ ಮತ್ತೆ ಫಿಯಟ್ ಕರೆನ್ಸಿಗಳ ಮೌಲ್ಯ ಕುಸಿತದ ಭಯ ಇದನ್ನ ಈ ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಹೇಗ್ ನೋಡ್ತಿವೆ? ಒಂದು ಉದಾಹರಣೆ ಕೊಟ್ಟು ಹೇಳ್ತೀರಾ? ಈಗ ಬ್ಲ್ಯಾಕ್ ರಾಕ್ ಅಂತ ಒಂದು ದೊಡ್ಡ ಸಂಸ್ಥೆ ಇದೆ. ಅವರು ಸುಮಾರು $10 ಟ್ರಿಲಿಯನ್ ಆಸ್ತಿ ಮ್ಯಾನೇಜ್ ಮಾಡ್ತಾರೆ ಅಂತ ಕೇಳಿದೀನಿ. ಹೌದು, ಅದಕ್ಕಿಂತ ಜಾಸ್ತಿನೇ ಇದೆ ಈಗ. ಓ, ಹಾಗಾದ್ರೆ ಅಷ್ಟು ದೊಡ್ಡ ಸಂಸ್ಥೆಯ ಪರ್ಸ್ಪೆಕ್ಟಿವ್ ಹೇಗಿರ್ಬೋದು? ಅವರ ತಲೆಯಲ್ಲಿ ಏನು ಓಡ್ತಿರ್ಬೋದು? ಇದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ನೋಡಿ. ಬ್ಲ್ಯಾಕ್ ರಾಕ್ನಂತಹ ದೈತ್ಯ ಸಂಸ್ಥೆಗಳಿಗೆ ಒಳಗೊಳಗೆ ಒಂದು ಭಯ ಶುರುವಾಗಿದೆ. ಕಾಗದದ ಮೇಲೆ ನೋಡಿದ್ರೆ ಹೌದು, ಅವರ ಹತ್ರ $10-12 ಟ್ರಿಲಿಯನ್ ಆಸ್ತಿ ಇದೆ. AUM, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್, ದೊಡ್ಡ ಮೊತ್ತ, ಸೇಫ್ ಆಗಿದೆ ಅನ್ಸುತ್ತೆ. ಆದರೆ ಈ ಗ್ಲೋಬಲ್ ಇನ್ಫ್ಲೇಷನ್, ಫಿಯಾಟ್ ದುಡ್ಡಿನ ಬೆಲೆ ಕಡಿಮೆ ಆಗೋದು ಇದು ಹೀಗೆ ಮುಂದುವರೆದ್ರೆ ಮುಂದಿನ 5, 10, 15 ವರ್ಷದಲ್ಲಿ ಆ $10 ಟ್ರಿಲಿಯನ್ ನಿಜವಾದ ಕೊಳ್ಳುವ ಶಕ್ತಿ ಅಂದ್ರೆ ಪರ್ಚೇಸಿಂಗ್ ಪವರ್ ಅದು ಸಡನ್ ಆಗಿ ಕುಸಿದ್ಬಿಟ್ಟು ಬರೀ $3-4 ಟ್ರಿಲಿಯನ್ ಅಷ್ಟಕ್ಕೆ ಇಳಿದುಬಿಟ್ರೆ ಆಗೇನ್ ಗತಿ ಅನ್ನೋ ಭಯ ಅವ್ರಿಗೆ. ಓಹೋ, ಜಿಂಬಾಬ್ವೆಲಾದ ಹಾಗಾಗತ್ತೇನೋ ಭಯನ? ಎಕ್ಸಾಕ್ಟ್ಲಿ. ಅಷ್ಟು ತೀವ್ರವಾಗಿ ಆಗದೇ ಇರ್ಬೋದು, ಆದರೆ ಆ ಟ್ರೆಂಡ್ ಇದೆಯಲ್ಲ ಅದು ಭಯ ಹುಟ್ಟಿಸುತ್ತೆ. ಜಿಂಬಾಬ್ವೆಯಲ್ಲಿ $1 ಟ್ರಿಲಿಯನ್ ನೋಟ್ ತಗೊಂಡೋದ್ರೂ ಒಂದು ಕ್ರೇಟ್ ಮೊಟ್ಟೆ ಸಿಗ್ತಿರ್ಲಿಲ್ಲ. ಹೌದು, ನೆನ್ಪಿದೆ. ಅಂದ್ರೆ ನಂಬರ್ ದೊಡ್ಡದಿದ್ರೂ ವ್ಯಾಲ್ಯೂನೇ ಇರ್ದಿಲ್ಲ. ಅದೇ ಥರ ತಮ್ಮ ಇಡೀ ಸಾಮ್ರಾಜ್ಯ ಅಂದ್ರೆ ಈ AUM ಅದರ ನಿಜವಾದ ಮೌಲ್ಯ ಕುಸಿದು ಹೋದ್ರೆ ತಮ್ಮ ಬಿಸ್ನೆಸ್ ಹೇಗ್ ನಡೆಯುತ್ತೆ ಅನ್ನೋ ಆತಂಕ ಅವರಿಗೆ. ಅಂದ್ರೆ ಇದು ಬರೀ ಕ್ಲೈಂಟ್ಗಳ ದುಡ್ಡು ಉಳಿಸೋ ಪ್ರಶ್ನೆ ಅಷ್ಟೇ ಅಲ್ಲ, ಇದು ನೇರವಾಗಿ ಅವರ ಸ್ವಂತ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು, ಅವರ ಆದಾಯಕ್ಕೆ ಸಂಬಂಧಿಸಿದ್ದು ಅಲ್ವಾ? ಖಂಡಿತವಾಗಿಯೂ ನೀವು ಕರೆಕ್ಟಾಗಿ ಹಿಡಿದಿದ್ದೀರಿ. ಇಲ್ಲಿ ದೊಡ್ಡ ಚಿತ್ರ ನೋಡಬೇಕು. ಈ ದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಿಗೆ 2 ಮುಖ್ಯವಾದ ಚಿಂತೆಗಳಿರುತ್ತೆ. ಒಂದು, ತಮ್ಮ AUMನ ಮೌಲ್ಯವನ್ನ, ಅದರ ಕೊಳ್ಳುವ ಶಕ್ತಿಯನ್ನ ಕಾಪಾಡಬೇಕು, ಇನ್ಫ್ಲೇಷನ್ನಿಂದ ರಕ್ಷಿಸಬೇಕು. ಇದು ಮೊದಲ ಜವಾಬ್ದಾರಿ. ಸರಿ. 2, ಆ AUM ಮೌಲ್ಯವನ್ನ ಬೆಳೆಸಬೇಕು. ಇದು ಅವರ ಬಿಸ್ನೆಸ್ ಮಾಡೆಲ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅವರು ಮ್ಯಾನೇಜ್ ಮಾಡೋ ಒಟ್ಟು ದುಡ್ಡಿನ ಮೇಲೆ ಪರ್ಸೆಂಟೇಜ್ ಫೀಸ್ ತಗೊಳ್ತಾರೆ. ವರ್ಷಕ್ಕೆ 1% ಅಥವಾ 2% ಅಂತ. ಓಕೆ, ಮ್ಯಾನೇಜ್ಮೆಂಟ್ ಫೀಸ್. ಹೌದು. ಈಗ ಯೋಚನೆ ಮಾಡಿ, $10 ಟ್ರಿಲಿಯನ್ ಮೇಲೆ 1% ಅಂದ್ರೆ ವರ್ಷಕ್ಕೆ $100 ಬಿಲಿಯನ್ ಆದಾಯ. ಅದೇನಾದ್ರೂ ಮುಂದಿನ 20-30 ವರ್ಷದಲ್ಲಿ $50 ಟ್ರಿಲಿಯನ್ ಬೆಳೆದ್ರೆ ಅವರ ಆದಾಯ ಎಷ್ಟು ಜಾಸ್ತಿ ಆಗುತ್ತೆ? ಹೌದು, ಅಪಾರವಾಗಿ. ಹಾಗಾಗಿ ಅವರಿಗೆ AUM ಕಾಪಾಡೋದು ಎಷ್ಟು ಮುಖ್ಯವೋ ಅದನ್ನ ಬೆಳೆಸೋದು ಕೂಡ ಅಷ್ಟೇ ಮುಖ್ಯ. ಅವರ ಲಾಭಕ್ಕೆ, ಅವರ ಬೆಳವಣಿಗೆಗೆ ಅದು ಬೇಕೇ ಬೇಕು. ಇಲ್ಲಿದ ಬಿಟ್ಕಾಯಿನ್ ಅವರಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ಮುಂದಿನ 20-30 ವರ್ಷದಲ್ಲಿ
ಇಷ್ಟು ದೊಡ್ಡ ಮಟ್ಟದ ಬೆಳವಣಿಗೆ ಅಂದ್ರೆ 5 ಪಟ್ಟು 10 ಪಟ್ಟು ಅಥವಾ ಅದಕ್ಕಿಂತ ಹೆಚ್ಚು ಬೆಳೆಯೋ ಪೊಟೆನ್ಷಿಯಲ್ ಇರೋ ಅಸೆಟ್ಗಳು ಬೇರೆ ಕಡೆ ಎಷ್ಟು ಕಾಣಿಸ್ತಿಲ್ಲ ಅವರಿಗೆ. ಸ್ಟಾಕ್ಸ್, ಬಾಂಡ್ಸ್, ರಿಯಲ್ ಎಸ್ಟೇಟ್ ಎಲ್ಲದಕ್ಕೂ ಅದರದೇ ಆದ ಲಿಮಿಟೇಷನ್ಸ್ ಇದೆ ಮತ್ತು ಅವೆಲ್ಲ ಫಿಯಟ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿವೆ. ಆದರೆ ಬಿಟ್ಕಾಯಿನ್ನಲ್ಲಿ ಅದರ ಡಿಜಿಟಲ್ ಚಿನ್ನದ ಸ್ವಭಾವ, ಲಿಮಿಟೆಡ್ ಸಪ್ಲೈ ಮತ್ತೆ ಗ್ಲೋಬಲ್ ಆಗಿ ಅಡಾಪ್ಷನ್ ಜಾಸ್ತಿ ಆಗ್ತಿರೋದ್ರಿಂದ ಅವರಿಗೆ ದೊಡ್ಡ ಬೆಳವಣಿಗೆಯ ಸಾಧ್ಯತೆ ಕಾಣ್ತಾ ಇದೆ. ಅಂದ್ರೆ ಅವರು ಬರೀ ತಮ್ಮನ್ನ ರಕ್ಷಿಸ್ಕೊಳ್ಳೋಕೆ ಅಷ್ಟೇ ಅಲ್ಲ, ಆಕ್ರಮಣಕಾರಿಯಾಗಿ ತಮ್ಮ ಬಿಸ್ನೆಸ್ ಬೆಳೆಸೋಕು ಇದನ್ನ ನೋಡ್ತಿದ್ದಾರೆ ಅಂತ ಹೇಳ್ಬೋದಾ? ಹೌದು, ನಿಖರವಾಗಿ. ಇನ್ನೊಂದು ಮುಖ್ಯ ವಿಷಯ ನಾವು ಇಲ್ಲಿ ಗಮನಿಸಬೇಕು. ಈ ಬ್ಲ್ಯಾಕ್ ರಾಕ್ನಂತಹ ಸಂಸ್ಥೆಗಳು ಯೋಚನೆ ಮಾಡೋ ಟೈಮ್ ಹೊರೈಸನ್ ಅಂದ್ರೆ ಸಮಯದ ದೃಷ್ಟಿಕೋನ ಅದು ನಿಮ್ಮ ಹಾಗಲ್ಲ. ನಾವು 1 ವರ್ಷ, 5 ವರ್ಷ, 10 ವರ್ಷ ಯೋಚಿಸ್ತೀವಿ. ಹೌದು. ಅವರು 20 ವರ್ಷ, 30 ವರ್ಷ, 50 ವರ್ಷ ಮುಂದಕ್ಕೆ ನೋಡಿ ಪ್ಲಾನ್ ಮಾಡ್ತಾರೆ. ಲಾಂಗ್ ಟರ್ಮ್ ಸ್ಟ್ರಾಟಜಿಗಳವರದು. ಹಾಗಾಗಿ ಲಾಂಗ್ ರನ್ನಲ್ಲಿ ತಮ್ಮ ಬಿಸ್ನೆಸ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕೆ, ತಮ್ಮ ಕ್ಲೈಂಟ್ಸ್ಗೆ ರೆಲೆವೆಂಟ್ ಆಗಿರೋಕೆ ಮತ್ತೆ ತಮ್ಮ ಆದಾಯವನ್ನ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಮಾಡ್ಕೊಳ್ಳೋಕೆ ಈ ದೊಡ್ಡ ಸಂಸ್ಥೆಗಳಿಗೆ ಬಿಟ್ಕಾಯಿನ್ ಈಗ ಕೇವಲ ಒಂದು ಆಪ್ಷನ್ ಅಲ್ಲ ಅಥವಾ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಅಲ್ಲ. ಬದಲಿಗೆ ಅದು ಅವರ ಪೋರ್ಟ್ಫೋಲಿಯೋದು, ಅವರ ಬಂಡವಾಳ ಹಂಚಿಕೆಯ ಅತ್ಯಂತ ಸುರಕ್ಷಿತ ಮತ್ತು ಬಹುಶಃ ಅತ್ಯಂತ ಅಗತ್ಯವಾದ ಭಾಗವಾಗಿ ಕಾಣ್ತಾ ಇದೆ. ಮೊದಲು ನಾವು ಸಾಮಾನ್ಯ ಜನರು ಈ ರಾಜಕೀಯ ಪ್ರೇರಿತ ಹಣದಿಂದ ನಮ್ಮ ಸಂಪತ್ತನ್ನು ರಕ್ಷಿಸ್ಕೊಳ್ಳೋಕೆ ಚಿನ್ನ ಅಥವಾ ಬಿಟ್ಕಾಯಿನ್ ಸೇಫ್ ಅಂದ್ಕೊಳ್ತಿದ್ವಿ. ಹೌದು. ಆದರೆ ವಿಪರ್ಯಾಸ ನೋಡಿ, ಈಗ ಈ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಯಾರ ಬಿಸ್ನೆಸ್ಸೇ ಈ ಫಿಯಾಟ್ ಹಣವನ್ನು ಮ್ಯಾನೇಜ್ ಮಾಡಿ ಕಮಿಷನ್ ಮಾಡೋದ್ರ ಮೇಲೆ ನಿಂತಿದೆಯೋ ಅವರಿಗೇನೆ ಬಿಟ್ಕಾಯಿನ್ ತಮ್ಮ ಬಿಸ್ನೆಸ್ಸನ್ನೇ ರಕ್ಷಿಸಿಕೊಳ್ಳುವ ಅತ್ಯಂತ ಸುರಕ್ಷಿತ ಆಸ್ತಿಯಾಗಿ ಕಾಣ್ತಾ ಇದೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಚರ್ಚೆಯ ಸಾರಾಂಶ ಏನು ಅಂತ ಹೇಳ್ಬೋದು? ಜಾಗತಿಕವಾಗಿ ಸರ್ಕಾರಗಳ ಸಾಲ ಜಾಸ್ತಿ ಆಗ್ತಿದೆ. ಅದನ್ನ ತೀರ್ಸೋಕೆ ಅಥವಾ ಮ್ಯಾನೇಜ್ ಮಾಡೋಕೆ ಅವರು ಹೆಚ್ಚು ಹಣ ಪ್ರಿಂಟ್ ಮಾಡೋ ಸಾಧ್ಯತೆ ಇದೆ. ಇದರಿಂದ ಡಾಲರ್, ರೂಪಾಯಿ, ಯುರೋ ತರದ ಫಿಯಾಟ್ ಕರೆನ್ಸಿಗಳ ನಿಜವಾದ ಮೌಲ್ಯ ಮುಂದಿನ ದಶಕಗಳಲ್ಲಿ ಕಡಿಮೆ ಆಗ್ಬೋದು. ಹೌದು, ಇದು ಕೋರ್ ಪಾಯಿಂಟ್. ಇದನ್ನ ಜಗತ್ತಿನ ಅತಿದೊಡ್ಡ, ಅತಿ ಪ್ರಭಾವಶಾಲಿ ಹಣಕಾಸು ಸಂಸ್ಥೆಗಳು ಗುರುತಿಸಿವೆ. ಅವರು ಕೇವಲ ತಮ್ಮ ಕ್ಲೈಂಟ್ಗಳ ಆಸ್ತಿಯನ್ನು ಇನ್ಫ್ಲೇಷನ್ನಿಂದ ಕಾಪಾಡೋಕೆ ಮಾತ್ರ ಅಲ್ಲ, ತಮ್ಮ ಸ್ವಂತ ಬಿಸ್ನೆಸ್ ಉಳಿಸ್ಕೊಳ್ಳೋಕೆ, ಬೆಳೆಸೋಕೆ ಮತ್ತು ಫ್ಯೂಚರ್ನಲ್ಲೂ ರೆಲೆವೆಂಟ್ ಆಗಿರೋಕೆ ಬಿಟ್ಕಾಯಿನ್ ಅನ್ನ ಒಂದು ಅನಿವಾರ್ಯ, ಅಗತ್ಯ ಮತ್ತು ಬಹುಶಃ ಅತ್ಯಂತ ಸುರಕ್ಷಿತ ಲಾಂಗ್ ಟರ್ಮ್ ಅಸೆಟ್ ಆಗಿ ನೋಡ್ತಿದ್ದಾರೆ. ಸರಿತಾನೆ? ಪರ್ಫೆಕ್ಟ್. ನೀವು ಸರಿಯಾಗಿ ಸಾರಾಂಶ ಹೇಳಿದಿರಿ. ಸರಿ. ಈ ಆಳವಾದ ಚರ್ಚೆಯ ನಂತರ ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆಯನ್ನ ಇಲ್ಲಿ ಬಿಡೋಣ. ಜಗತ್ತಿನ ಅತಿದೊಡ್ಡ, ಅತಿ ಬುದ್ಧಿವಂತ ಅಂತ ಹೇಳಲಾಗೋ ಹಣಕಾಸು ಸಂಸ್ಥೆಗಳೇ ತಮ್ಮ ಟ್ರಿಲಿಯನ್ ಗಟ್ಲೆ ಡಾಲರ್ ಸಂಪತ್ತನ್ನ, ತಮ್ಮ ಬಿಸ್ನೆಸ್ ಅನ್ನ ಮುಂದಿನ ದಶಕಗಳವರೆಗೆ ರಕ್ಷಿಸ್ಕೊಳ್ಳೋಕೆ ಬಿಟ್ಕಾಯಿನ್ ಸೇಫ್, ಅಗತ್ಯ ಅಂತ ತೀರ್ಮಾನ ಮಾಡ್ತಿರುವಾಗ ತಮ್ಮ ಕಷ್ಟಪಟ್ಟು ದುಡಿದು ಉಳಿಸಿದ ಹಣವನ್ನ ಬ್ಯಾಂಕ್ ಅಕೌಂಟ್ಗಳಲ್ಲಿ, ಎಫ್ಡಿಗಳಲ್ಲಿ ಅಥವಾ ಬೇರೆ ಟ್ರೆಡಿಷನಲ್ ಫಿಯೆಟ್ ಆಧಾರಿತ ಆಸ್ತಿಗಳಲ್ಲಿ ಇಟ್ಟಿರೋ ಸಾಮಾನ್ಯ ಜನರಿಗೆ, ಮಧ್ಯಮ ವರ್ಗದವರಿಗೆ ಇದು ಏನನ್ನ ಸೂಚಿಸುತ್ತೆ? ಇದರ ಲಾಂಗ್ ಟರ್ಮ್ ಪರಿಣಾಮ ಏನಾಗಿರ್ಬೋದು? ಇದ್ರ ಬಗ್ಗೆ ಖಂಡಿತವಾಗಿಯೂ ಎಲ್ರೂ ಸ್ವಲ್ಪ ಆಳವಾಗಿ ಯೋಚನೆ ಮಾಡಬೇಕು. ಹೌದು, ಯೋಚಿಸಬೇಕಾದ ವಿಷಯವೇ. ಇವತ್ತಿನ ಈ ಚರ್ಚೆ ಎಲ್ರಿಗೂ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೇನೆ. ಮುಂದಿನ ಚರ್ಚೆಯಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.